ಬಯಸ್ತಾ ಇದ್ದೀನಿ. ಯಾಕಪ್ಪ ಇವತ್ತು ಬೆಂಬಲ ಸೂಚಿಸಬೇಕಂದ್ರೆ, ಇವತ್ತು ಸಿರಿಗೇರಿ ಗ್ರಾಮದಲ್ಲಿ ಸರ್ಕಾರಿ ಆಸ್ಪತ್ರೆನ ಉನ್ನತ ದರ್ಜೆಗೆ ಏರಿಸಲು, ಅದೇ ರೀತಿ ಕೆರೆಯನ್ನು ಅಭಿವೃದ್ಧಿಪಡಿಸಲು, ಇವೆರಡು ವಿಚಾರಗಳನ್ನ ಇಟ್ಕೊಂಡು ಎಲ್ಲ ಗುರು ಹಿರಿಯರು ಇವತ್ತು ಉಪವಾಸ ಸತ್ಯಾಗ್ರಹನ ಕುಂತ್ಕೊಂಡಿದ್ದಾರೆ. ಇವತ್ತು ನೋಡಿ ಎಷ್ಟು ಒಂದು ಒಳ್ಳೆ ವಿಚಾರವನ್ನ ಇಟ್ಕೊಂಡು ಇವತ್ತು ಇಲ್ಲಿ ಕುಂತ್ಕೊಂಡಿದ್ದಾರೆ. ಅದಕ್ಕಾಗಿ ನಾನು ಬೆಂಬಲ ಸೂಚಿಸಕ್ಕೆ ಬಂದಿದ್ದೀನಿ. ಇವತ್ತು ಒಂದು ಸರ್ಕಾರಿ ಆಸ್ಪತ್ರೆ ಉನ್ನತ ದರ್ಜೆಗೆ ಏರಿದ್ರೆ ಸರಿಸುಮಾರು ಸಿರಿಗೇರಿ ಗ್ರಾಮದ ಸುತ್ತಮುತ್ತಲಿನ 30ರಿಂದ 40 ಹಳ್ಳಿಯ ಜನರ ಆರೋಗ್ಯ ಸ್ಥಿತಿ ಸುಧಾರಣೆ ಆಗುತ್ತೆ. ಅವರು ಇವತ್ತು ರೋಗ ರುಜಿನಗಳಿಂದ ತೋರಿಸ್ಲಿಕ್ಕೆ ಬರಲಿಕ್ಕೆ ಬಳ್ಳಾರಿಗೆ ಹೋಗೋದನ್ನ ತಪ್ಪಲಿಕ್ಕೆ ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಇವತ್ತು ಗುರು ಹಿರಿಯರು ಕುಂತ್ಕೊಂಡಿದ್ದಾರೆ. ಇವತ್ತು ಸರ್ಕಾರಿ ಆಸ್ಪತ್ರೆಯನ್ನ ಉನ್ನತ ದರ್ಜೆಗೆ ಏರಿಸಬೇಕಂತಂದು ನಾನು ಸಹ ಜೆಡಿಎಸ್ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷನಾಗಿ ರಾಜ್ಯದ ಮಂತ್ರಿಗಳಾದ ದಿನೇಶ್ ಗುಂಡೂರಾವ್ ಅವರನ್ನ ಒತ್ತಾಯನ ಮಾಡ್ತೀನಿ. ಅದೇ ರೀತಿ ಉಸ್ತುವಾರಿ ಸಚಿವರಾದ ಜಮೀರ್ ಅಹಮದ್ ಅವ್ರಿಗೆ ಸಹ ನಾನು ಒತ್ತಾಯ ಮಾಡ್ತೀನಿ. ಅದೇ ರೀತಿ BM ನಾಗರಾಜ್ ಅವ್ರಿಗೆ ಸಹ ಖುದ್ದಾಗಿ ನಾನು ಇವತ್ತು ಬಂದಿದ್ದೀನಿ. ಅವ್ರ ಜೊತೆಯಲ್ಲಿ ಸಹ ಮಾತಾಡ್ತೀನಿ. ದಿನೇಶ್ ಗುಂಡೂರಾವ್ ಅವರ ಜೊತೆಯಲ್ಲಿ ಮಾತಾಡ್ತೀನಿ. ಯಾಕಂದ್ರೆ ದಿನೇಶ್ ಗುಂಡೂರಾವ್ ಅವರು ನನ್ನ ಜೊತೆಗೆ ಒಳ್ಳೆ ಒಡನಾಟವನ್ನ ನಾನು ಹೊಂದಿದ್ದೀನಿ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ 18 ವರ್ಷಗಳ ಕಾಲ ಸೇವೆ ಸಲ್ಲಿಸಿರೋದ್ರಿಂದ ಇವತ್ತು ಅವ್ರ ಜೊತೆಗೆ ಒಳ್ಳೆ ಬಾಂಧವ್ಯ ಇರೋದ್ರಿಂದ ಈ ಸರ್ಕಾರಿ ಆಸ್ಪತ್ರೆಯನ್ನ ಉನ್ನತ ದರ್ಜೆಗೆ ಏರಿಸಲು ನನ್ನ ಕಡೆಯಿಂದನೂ ಸಹ ನಾನು ಬೆಂಗಳೂರಿಗೆ ಅವರ ಮನೆಗೆ ಹೋಗಿ, ನೀವು ಸಹ ಬಂದ್ರು ಸಹ ಅವ್ರ ಮನೆಗೆ ಕರ್ಕೊಂಡು ಹೋಗಿ, ಇಲ್ಲ ಇದು ಸರ್ಕಾರಿ ಆಸ್ಪತ್ರೆ ಉನ್ನತ ದರ್ಜೆಗೆ ನೀವು ಏರಿಸಲೇಬೇಕು. ಕಳೆದ ಸರ್ಕಾರದಲ್ಲಿ ಆಲ್ರೆಡಿ ನಮ್ಮ ಮುಖಂಡರು ಹೇಳ್ದಂಗೆ ಅನುದಾನ ಬಂದಿತ್ತು, ಅದು ಹೋಗ್ಲಿಕ್ಕೆ ಇವತ್ತು ಅದನ್ನ ಏನು ಸಬೂಬು ಹೇಳಲಾರ್ದಂಗೆ ಉನ್ನತ ದರ್ಜೆಗೆ ನೀವು ಏರಿಸಲೇಬೇಕಂತಂದ ದಿನೇಶ್ ಗುಂಡ್ ನಾನು ಒತ್ತಾಯ ಮಾಡುವಂತ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳಕ್ ಬಯಸ್ತಿದ್ದೀನಿ. ಇದು ಒಂದು ಒಳ್ಳೆಯ ಕಾರ್ಯ. ಯಾಕಂದ್ರೆ ಇವತ್ತು ಸರ್ಕಾರಿ ಆಸ್ಪತ್ರೆ ಉನ್ನತ ದರ್ಜೆಗೆ ಏರಿದ್ರೆ ಇವತ್ತು ಯಡಗಿಗೆ ಹೋಗೋದು ತಪ್ಪಾಗುತ್ತೆ, ಬಳ್ಳಾರಿಗೆ ಹೋಗುವಂಥದ್ದು ತಪ್ಪುತ್ತೆ. ಅದೇ ರೀತಿ ಇಲ್ಲಿ ಎಲ್ಲ ಯುವಕರಿದ್ದಾರೆ, ಇಲ್ಲ ಅಕ್ಕ ತಂಗಿಯರು ಇದ್ದಾರೆ. ಸುಮಾರು 30ರಿಂದ 40 ಹಳ್ಳಿಯ ಜನರು ಆರೋಗ್ಯವನ್ನು ಸುಧಾರಣೆ ಆಗುತ್ತೆ. ಅದೇ ರೀತಿ ಇವತ್ತು ಅಲ್ಲಿಗೆ ಹೋಗು ಬರುವಂತ ಇವತ್ತು ಅನೇಕ ಅವಘಡಗಳು ಸಂಭವಿಸಿದಾಗ ಅಲ್ಲಿಗೆ ಹೋಗುವಂತದ್ದು ಒಂದು ತಪ್ಪುತ್ತಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಿದ್ದೀನಿ. ಅದೇ ರೀತಿ ಇವತ್ತು ಕೆರೆ ಅಭಿವೃದ್ಧಿ ಆಗೋದ್ರಿಂದ ಇಲ್ಲಿ ಊರಿನ ಜನರ ಒಂದು ವಾತಾವರಣ ಇಂಪ್ರೂವ್ ಆಗುತ್ತೆ. ಅದೇ ರೀತಿ ಒಳ ಅರಿವು ಹೆಚ್ಚಾಗುತ್ತೆ. ನಾನು ಮುಂದಿನ ದಿನಮಾನಗಳಲ್ಲಿ ಈ ಸತಿ ಬಳ್ಳಾರಿಗೆ ಹೋಗುವಾಗ ಹಿಂಗೆ ಬರ್ತೀನಿ, ಆ ಕೆರೆಯನ್ನು ನೋಡುವಂತ ಕೆಲಸ ಮಾಡ್ತೀನಿ. ಇವತ್ತು ಬೋಸರಾಜು ಅವರು ಸಣ್ಣ ನೀರಾವರಿಯ ಸಚಿವರಿದ್ರ ಇಲ್ಲೇ ಇದ್ದಾರ, ಬಹಳ ದೂರ ಏನಿಲ್ಲ, ಅವರೇನು ಮಾನವಿನಲ್ಲೇ ಇರೋದ್ರಿಂದ ಅವರಿಗೆ ಸಹ ನಾನು ಮನವಿಯನ್ನ ಮಾಡ್ತೀನಿ. ಅವರ ಮಗನಾದ ರವಿ ಬೋಸರಾಜ್ ಅವ್ರಿಗೂ ಸಹ ನಾನು ಮನವಿಯನ್ನ ಮಾಡಿ ನೀವು ಖುದ್ದಾಗಿ ಅಲ್ಲಿ ಭೇಟಿಯಾಗಿ, ಯಾಕಂದ್ರೆ ಆ ಕೆರೆಯನ್ನ ಅಭಿವೃದ್ಧಿ ಪಡಿಸುವಂತ ಕೆಲಸ ಮಾಡುವಂತ ಕೆಲಸವನ್ನ ನಾನು ಅವ್ರಿಗೆ ಬೋಸರಾಜ್ ಅವ್ರಿಗೆ ಸಹ ಒತ್ತಾಯನ ಮಾಡ್ತೀನಿ. ಇವತ್ತು ಕೂಡಲೇ ಇವತ್ತು ಅವ್ರಿಗೂ ಸಹ ನಾನು ಲೆಟರ್ ಬರೆದು ಅವ್ರಿಗೆ ಫೋನ್ ನಲ್ಲಿ ಮಾತಾಡುವಂತ ಕೆಲಸ ಮಾಡ್ತೀನಿ. ಯಾಕಂದ್ರೆ ಅವ್ರ ಜೊತೆಗೆ ನನ್ಗೆ ಒಡನಾಟ ಇರೋದ್ರಿಂದ ಈ ಕೂಡಲೇ, ಯಾಕಂದ್ರೆ ಅವ್ರಿಗೂ ಮಾಡ್ಬೇಕನ್ನೋ ಅಭಿಲಾಷೆ ಇರುತ್ತೆ, ಆದ್ರೆ ಅದು ತೋರಿಸುವಂತ ಕೆಲಸ ನೀವು ಆಗ್ಬೇಕಾಗತ್ತೆ. ನೀವು ಒಂದು ನಿಯೋಗ ಬರ್ರಿ, ಬೇಕಾದ್ರೆ ನಾನು ಬರ್ತೀನಿ ನಿಮ್ ಜೊತೆಲಿ, ಬೆಂಗಳೂರಿಗಾದ್ರೂ ಬರ್ರಿ, ಇಲ್ಲಾಂದ್ರೆ ಅವ್ರ ಮನೆಗೆ ಮಾನವಿಗಾದ್ರೂ ಹೋಗೋಣ. ಆ ಕೆರೆ ವಿಚಾರದಲ್ಲಿ ನಾನು ಬೇಕಿದ್ರೆ ಕರ್ಕೊಂಡು ಹೋಗುವಂತ ಕೆಲಸ ಮಾಡ್ತೀನಿ. ಅದೇ ರೀತಿ ಬೆಂಗಳೂರಿಗೆ ದಿನೇಶ್ ಗುಂಡೂರಾವ್ ಅವ್ರ ಮನೆಗೆ ಬೇಕಿದ್ರೆ ಹೋಗೋಣ. ಅವ್ರ ಜೊತೆಗೆ ಸಹ ನಾನು ಇವತ್ತೇ ಲೆಟರ್ ನಲ್ಲಿ ಹಾಕ್ತೀನಿ. ಇವತ್ತು ಮಾಧ್ಯಮದವರಿಗೆ ಸಹ ನಾನು ಒತ್ತಾಯನ ಮಾಡ್ತೀನಿ. ನಾನು ಬಂದಿರೋ ವಿಷಯನ ಹಾಕದೆ ಒಂದು ವಿರೋಧ ಪಕ್ಷದ ನಾಯಕನಾಗಿ ನಾವು ಸಹ ನಮ್ಮ ಜೆಡಿಎಸ್ ಪಕ್ಷದ ಕುಮಾರಣ್ಣನ್ ಅವ್ರಿಗೆ ಸಹ ನಾ ಈ ವಿಷಯನ್ನ ಈಗಲೇ ಇವತ್ತೇ ಬಿಡಿಸುವಂತ ಕೆಲಸವನ್ನು ಮಾಡ್ತೀನಿ. ಸದನದಲ್ಲಿ ನಮ್ಮ CLP ನಾಯಕರು ಸುರೇಶ್ ಬಾಬು ಅವರಿದ್ದಾರೆ, ಶಾಸಕಾಂಗ ಪಕ್ಷದ ನಾಯಕರು. ಈ ವಿಷಯವನ್ನ ಸಿರಿಗೇರಿ ಗ್ರಾಮದ ಕೆರೆ ಮತ್ತು ಸರ್ಕಾರಿ ಆಸ್ಪತ್ರೆ ವಿಷಯನ ನೆಕ್ಸ್ಟ್ ಸದನದಲ್ಲಿ ಇದು ಎತ್ತಬೇಕು. ಇದು ಆಗ್ಲಿಕ್ಕೆ ನೀವು ಹೋರಾಟ ಮಾಡಬೇಕು. ಸದನದಲ್ಲಿ ಸಿರಿಗೇರಿ ಗ್ರಾಮದ ಜನರ ಅಳಲನ್ನ ನೀವು ಅಲ್ಲಿ ಸದನದಲ್ಲಿ ಎತ್ತಿ ಇವತ್ತು ಸರ್ಕಾರಿ ಆಸ್ಪತ್ರೆಯನ್ನ ಉನ್ನತ ದರ್ಜೆಗೆ ಏರಿಸಲು, ಅದೇ ರೀತಿ ಕೆರೆಯನ್ನು ಅಭಿವೃದ್ಧಿ ಪಡಿಸಲು ತಾವು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಒತ್ತಾಯ ಮಾಡಬೇಕು. ಅದಕ್ಕೆ ಕೂಡಲೇ ಅನುದಾನವನ್ನ ಬಿಡುಗಡೆ ಮಾಡಲು ತಾವು ಒತ್ತಾಯ ಮಾಡಬೇಕಂತ ಅವ್ರಿಗೂ ಸಹ ನಾನು ಇವತ್ತು ಫೋನಿನಲ್ಲಿ ಮಾತಾಡಿ ಈ ವಿಷಯವನ್ನ ತಿಳಿಸುವಂತ ಕೆಲಸ ಮಾಡ್ತೀನಿ. ಮಾನ್ಯ ನಮ್ಮ HD ಕುಮಾರಸ್ವಾಮಿ ಅವರು
ಮಾಜಿ ಮುಖ್ಯಮಂತ್ರಿಗಳು ಅವರು ರೈತರ ಪರವಾಗಿ, ಬಡವರ ಪರವಾಗಿ, ದೀನದಲಿತರ ಪರವಾಗಿ, ಯಾಕಂದ್ರೆ ಸರಿಸುಮಾರು ಲಕ್ಷಾಂತರ ಕೋಟಿ ರೂಪಾಯಿ ಸಾಲವನ್ನ ಮನ್ನಾ ಮಾಡಿದಂತ ಧೀಮಂತ ನಾಯಕರು ಎಚ್.ಡಿ. ಕುಮಾರಸ್ವಾಮಿ ಅವರು. ಯಾಕಂದ್ರೆ ಇಲ್ಲಿ ನಮ್ಮ ರೈತಾಪಿ ವರ್ಗ ಇರೋದ್ರಿಂದ ಅನೇಕ ಸಾಲ ಮನ್ನಾವನ್ನು ನಮ್ಮ ಸಿರಿಗೆರೆ ಗ್ರಾಮದಲ್ಲಿ ಸಹ ರೈತರು ಮನ್ನಾ ಪಡೆದಿರ್ತಾರ ಅನ್ನೋ ಒಂದು ಆಶಾಭಾವನೆ ನನಗೂ ಇದೆ, ತಮಗೂ ಆಗಿದೆ ಅನ್ನೋದು ನನಗೆ ಮಾಹಿತಿ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಈ ವಿಚಾರವಾಗಿ ನೀವು ಎಲ್ಲಿಗೆ ಕರೆದ್ರು ಸಹ, ಯಾವಾಗ ಕರೆದ್ರು ಸಹ ನಾನು ಬರುವಂತ ಕೆಲಸ ಮಾಡ್ತೀನಿ. ಅದರ ಜೊತೆ ಬಂದೆ ಮಾತಾಡದೆ ಓದೇ ಆಗೋದಿಲ್ಲ. ನಿಮ್ಮ ಜೊತೆಗೆ ನಾನು ಹೆಗ್ಲಿಗೆ ಕೊಟ್ಟಿರ್ತೀನಿ. ಇವತ್ತೇ ಬೋಸರಾಜ್ ಅವ್ರಿಗೆ, ದಿನೇಶ್ ಗುಂಡೂರಾವ್ ಅವರಿಗೆ, BM ನಾಗರಾಜ್ ಅವ್ರಿಗೆ ಸಹ ನಾನು ಮಾತಾಡ್ತೀನಿ. ಯಾಕಂದ್ರೆ ಅದು ಮಾಡೋದ್ರಿಂದ ನಿಮಗೆ ಶಾಶ್ವತವಾದ ಹೆಸರಿರುತ್ತೆ. ಯಾಕಂದ್ರೆ ನಾವು ರಾಜಕೀಯದಲ್ಲಿರೋದು ಹೆಸರಿಗಾಗಿ. ಯಾಕಂದ್ರೆ ನಾವು ಹೋದ ನಂತರ ಸಹ ಜನ ನಮ್ಮನ್ನ ನೆನಸಿನಲ್ಲಿ ಇಟ್ಕೊಂಡಿರ್ಬೇಕು. ಯಾಕಂದ್ರೆ ಯಾರು ಶಾಶ್ವತವಾಗಿ ಇಲ್ಲೇ ಉಳಿಯೋದಿಲ್ಲ. ಎಂತ ಶ್ರೀಕೃಷ್ಣ ದೇವರಾಯ ಎಲ್ಲಿ ವಜ್ರ ವೈಡೂರುಗಳಿಂದ ಅಳತಿ ಮಾಡ್ತಾ ಇದ್ರು ಹಂಪೆಯಲ್ಲಿ, ಅಂತರೇ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಯಾಕಂದ್ರೆ ಇಂಥ ಒಳ್ಳೆ ಕೆಲಸಗಳು ಮಾಡಿದಾಗ ಮುಂದಿನ ಪೀಳಿಗೆ ಜನ ನಮ್ಮನ್ನು ನೆನಪಿನಲ್ಲಿ ಇಟ್ಕೊಳ್ತಾರೆ. ನಾವು ಹೋದ ನಂತರ ಸಹ ಸರ್ಕಾರ ಆಸ್ಪತ್ರೆ ಉನ್ನತ ದರ್ಜೆಗೆ ಏರಿಸಿದ್ರಪ್ಪ, ಇವ್ರ ಕಾಲದಲ್ಲಿ ಆಯ್ತಪ್ಪ ಅನ್ನೋ ಒಂದು ಬೋರ್ಡ್ ಅಲ್ಲಿ ಉಳಿಯೋದ್ರಿಂದ ನಾನು ಶಾಸಕರಲ್ಲಿ ಸಹ ಒತ್ತಾಯನ ಮಾಡ್ತೀನಿ. BM ನಾಗರಾಜ್ ಅವರಲ್ಲಿ ಖುದ್ದಾಗಿ ಅವ್ರು ಬಂದು ಬೇಗನೆ ಬರಬೇಕು. ಯಾಕಂದ್ರೆ 7 ದಿನಗಳ ಕಾಲದಿಂದ ಇವತ್ತು ಜನ ಕುಂತ್ಕೊಂಡಿದ್ದಾರೆ ಅಂದ್ರೆ ಇಷ್ಟು ದಿನಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು. ಅವರು ಕೂಡಲೇ ಅವ್ರು ಬರ್ಬೇಕಂತ ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ಲ ನಮ್ಮ ಅಣ್ಣ ತಮ್ಮಂದ್ರಿಗೆ ಒಳ್ಳೇದಾಗ್ಲಿ. ಯಾವಾಗಾದ್ರೂ ಕರೀಲಿ, ನಾನು ಬರ್ತೀನಿ. ಈ ಇಬ್ರು ನಾಯಕರುಗಳಿಗೆ ಕೂಡಲೇ ಇವತ್ತು ಒತ್ತಾಯ ಮಾಡುವಂತ ಕೆಲಸವನ್ನು ಮಾಡುತ್ತೀನಿ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.